ನಾನು ಒಂದು ವರ್ಷದ ಮಗು ಇದ್ದಾಗಲೇ ನನ್ನ ಅಪ್ಪ ತೀರೋದ್ರು. ಮತ್ತು ನನ್ನ ಅಮ್ಮ ಅಪ್ಪನ ತಮ್ಮನ ಜೊತೆ ಇರ್ತಾ ಇದ್ದದ್ದು. ನನ್ನ ಅಪ್ಪನ ಮನೇಲೂ ಯಾರೂ ಇರಲಿಲ್ಲ. ಅದಕ್ಕೆ ನನ್ನ ಚಿಕ್ಕಪ್ಪ ಒಬ್ಬರೇ ಇರಬೇಕಲ್ಲ ಅಂತ ಅಮ್ಮ ನನ್ನ ಒಟ್ಟಿಗೆ ಇರಿಸ್ಕೊಂಡಿದ್ರು. ನನ್ನ ಚಿಕ್ಕಪ್ಪ ತುಂಬ ಸ್ಟ್ರಿಕ್ಟಾಗಿದ್ದರು ಮತ್ತು ನಮ್ಮನ್ನು ಮಾತು ಮಾತಿಗೆ ಬೈತಾಯಿದ್ರು. ನನ್ನ ಅಮ್ಮನ ಹತ್ರ ಇವ್ರು ಯಾಕೆ ಹೀಗೆ ನಮ್ಮನ್ನು ಬೈತಾರೆ ಅಂತ ಹೇಳಿದಾಗ ಅದು ನನ್ನ ಚಿಕ್ಕಪ್ಪ ಅಲ್ವಾ, ಹಾಗೆಲ್ಲ ಹೇಳಬಾರ್ದು ಅಂತ ಚಿಕ್ಕಪ್ಪನಿಗೆ ಸಪೋರ್ಟ್ ಮಾಡ್ತಾಯಿದ್ರು. ನನಗೆ ಕೋಪ ಬರ್ತಾಯಿತ್ತು. ನನ್ನ ಅಮ್ಮ ಎಷ್ಟೇ ಹೇಳಿದ್ರು ಓದಿಸೋಕ್ಕೂ ಬಿಡಲಿಲ್ಲ. ನನ್ನ ಚಿಕ್ಕಪ್ಪ ಮತ್ತು ಮನೆಯಿಂದ ಆಚೆಗೂ ಹೋಗೋಕ್ಕೆ ಬಿಡ್ತಾ ಇರಲಿಲ್ಲ. ಯಾವಾಗ ನೋಡಿದ್ರು ಮನೆ ಒಳಗೆ ಇರಬೇಕಿತ್ತು. ಆದರೆ ಚಿಕ್ಕಪ್ಪ ದೊಡ್ಡ ಒಳ್ಳೆ ಮನುಷ್ಯ ಏನಲ್ಲ. ಅವ್ರು ಆಟೋ ಓಡಿಸಿ ದುಡ್ಡು ಮಾಡಿ ಅದು ತೀರೋ ತನಕ ಕುಡ್ಕೊಂಡು ಮನೆಯಲ್ಲೇ ಇರ್ತಿದ್ರು. ಮತ್ತು ಅದು ತೀರಿದ ಮೇಲೆ ಮತ್ತೆ ಆಟೋ ಓಡಿಸಲು ಹೋಗ್ತಾಯಿದ್ರು. ಆದರೂ ಅಮ್ಮನಿಗೆ ಏನು ಹೇಳೋಕ್ಕೂ ಆಗ್ತಾ ಇರಲಿಲ್ಲ. ಅದು ನಾವು ಅವ್ರ ಮನೇಲಿ ಇರೋದಲ್ವಾ ಅಂತ. ಮತ್ತು ಅಮ್ಮ ಕೂಲಿ ಕೆಲಸ ಮಾಡಿ ನಮ್ಮ ಮನೆ ಖರ್ಚನ್ನ ನೋಡ್ಕೋತಿದ್ರು. ನನ್ನ ಪಕ್ಕದ ಮನೆಯ ಫ್ರೆಂಡ್ ಮದುವೆ ಇತ್ತು. ಅವಳು ನನಗೆ ತುಂಬ ಬಲವಂತ ಮಾಡಿದ್ಲು, ಏನಾದರೂ ಬರಲೇಬೇಕು ಅಂತ. ನಾನು ಆಗಲ್ಲ ಕಣೆ ಅಂದೆ. ಮದುವೆಗೆ ಬರೋಕ್ಕಾಗಲಿಲ್ಲ ಅಂದರೆ ನಾಳೆ ಮದ್ರಂಗಿ ಇದೆ, ಅದು ರಾತ್ರಿ, ಆವಾಗಾದ್ರೂ ಬರ್ಬೋದಲ್ಲ ಅಂತ ತುಂಬ ರಿಕ್ವೆಸ್ಟ್ ಮಾಡಿ ಹೋದಳು. ಅಮ್ಮ ಚಿಕ್ಕಪ್ಪನ ಹತ್ರ ಕೇಳಿದ್ರು. ಚಿಕ್ಕಪ್ಪ ಏನೇ ಆದರೂ ಒಪ್ಪಲಿಲ್ಲ. ಅಮ್ಮ ಚಿಕ್ಕಪ್ಪ ಹೊರಗಡೆ ಹೋದ ತಕ್ಷಣ ನನ್ನ ಕರ್ಕೊಂಡು ಹೋದರು ಮತ್ತು ನಾನು ಅಲ್ಲೇ ಬಿಟ್ಟು ಅಲ್ಲಿಂದ ಬಂದರು. ಚಿಕ್ಕಪ್ಪ ಕೇಳಿದಾಗ ಅವ್ರ ರೂಮಲ್ಲಿ ಮಲಗಿದ್ದಾಳೆ, ಅವಳಿಗೆ ಹುಷಾರಿಲ್ಲ ಅಂತ ಸುಮ್ಮನೆ ಹೇಳ್ತಾಯಿದ್ರು. ನಾನು ಹೊರಗಡೆ ಬಂದು ತುಂಬ ದಿನ ಆಗಿತ್ತು. ಮತ್ತು ಫ್ರೆಂಡ್ಸ್ ಮದುವೆ ಸಮಾರಂಭ, ಅವರೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ಅವಳು ನನ್ನನ್ನು ಎಳ್ಕೊಂಡು ಹೋಗಿದ್ಲು. ನಾನು ಮೈ ಮರೆತು ಡ್ಯಾನ್ಸ್ ಆಡ್ತಿದ್ದೆ ಮತ್ತು ಅಲ್ಲಿ ತುಂಬ ಎಂಜಾಯ್ ಮಾಡಿದೆ. ನನಗೆ ಸ್ವರ್ಗ ಸಿಕ್ಕದ ಹಾಗಾಗಿತ್ತು. ಮತ್ತು ಊಟ ಮಾಡಿಕೊಂಡು ಮನೆಗೆ ಹೋದೆ. ಅಲ್ಲಿ ಅಮ್ಮ ಹಿಂದ್ಗಡೆ ಬಾಗಿಲಲ್ಲಿ ಕಾಯ್ಕೊಂಡಿದ್ರು ಮತ್ತು ಚಿಕ್ಕಪ್ಪ ಕುಡ್ಕೊಂಡು ಮಲ್ಕೊಂಡಿದ್ರು. ಹಾಗೆ ಸದ್ಯ ಅಂತ ಮನೆಗೆ ಹೋದೆ. 2 ದಿನ ಆದಮೇಲೆ ನನ್ನ ಅಪ್ಪನ ಸಂಬಂಧಿಕರು ಬಂದಿದ್ದರು. ನಾನು ಯಾಕೆ ದಿಢೀರಾಗಿ ಬಂದಿದ್ದಾರಲ್ಲ ಅಂತ ಅಂದ್ಕೊಂಡೆ. ಮತ್ತು ಅಮ್ಮನ ಹತ್ರ ಮಾತಾಡ್ತಾ ಮೊಬೈಲ್ ತೆಗೆದು ಏನೋ ತೋರಿಸ್ತಾ ಇದ್ರು. ಅಮ್ಮ ಅದನ್ನು ನೋಡಿ ಅಳೋ ರೀತಿ ಮುಖ ಮಾಡ್ಕೊಂಡಿದ್ರು. ಮತ್ತು ಅದರಲ್ಲಿ ಏನೆಲ್ಲ ಬರೆದಿದ್ದಾರೋ ಅದೆಲ್ಲ ಹೇಳ್ತಾಯಿದ್ರು. ನಾನು ಏನಾಯಿತು ಯಾಕೆ ಅಂತ ಅಂದ್ಕೊಂಡೆ. ಗಾಬರಿ ಆಗ್ತಾಯಿತ್ತು. ಅಷ್ಟರಲ್ಲಿ ಅಮ್ಮ ಎದ್ದು ಬಂದು ನನ್ನ ಕೆನ್ನೆಗೊಂದು ಹೊಡೆದ್ರು. ಮತ್ತು ನಾನು ಯಾಕಮ್ಮ ಏನಾಯಿತು ಅಂತ ಕೇಳಿದೆ. ಅಷ್ಟರಲ್ಲಿ ಚಿಕ್ಕಪ್ಪನೂ ಬಂದಿದ್ದರು. ಮತ್ತು ಏನಾಯಿತು, ಅವಳಿಗೆ ಯಾಕೆ ಜೋರು ಮಾಡ್ತಾ ಇದ್ದೀರಿ ಅಂತ ಕೇಳಿದಾಗ ಅವ್ರ ಚಿಕ್ಕಪ್ಪನಿಗೂ ತೋರಿಸಿದ್ರು ಈ ವಿಡಿಯೋನ. ನಾನು ನೋಡಿದೆ ಏನು ಅಂತ. ಆಗ ನನಗೆ ಶಾಕ್ ಆಯಿತು. ಚಿಕ್ಕಪ್ಪ ಎಷ್ಟೇ ಹೇಳಿದ್ರು ಕೇಳಲಿಲ್ಲ. ಅವಳನ್ನು ಅಲ್ಲಿಗೆ ಕಳಿಸ್ಬಿಡಿ ಅಂತ ಅಂದರು. ಕಳಿಸಿದ್ದಾರೆ. ಈಗ ನೋಡಿ ಏನಾಯಿತು ಅಂತ. ಮತ್ತು ಅಮ್ಮ ನಾನು ನಿನ್ನ ಮದರಂಗಿಗೆ ಕಳಿಸಿದ್ದು, ಆದರೆ ನೀನು ಅಲ್ಲಿ ಹೋಗಿ ಡ್ಯಾನ್ಸ್ ಮಾಡೋ ಅವಶ್ಯಕತೆ ಏನಿತ್ತು? ಸುಮ್ಮನೆ ಹೋಗಿ ಬರೋದನ್ನು ಬಿಟ್ಟು ನೋಡು ಏನೆಲ್ಲ ಅಲ್ಲಿ ನಿನ್ನ ಬಗ್ಗೆ ಬರೆದಿದ್ದಾರೆ ಅಂತ ಹೇಳಿ ಅಳ್ತಾಯಿದ್ರು. ನನ್ನ ಅಮ್ಮ ನಾನು ಒಬ್ಬಳೇ ಅಲ್ಲ ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ರು, ಆದರೆ ಅವರದ್ದು ಯಾರು ವೀಡಿಯೋ ಮಾಡಿಲ್ಲ ಅಂತ. ಆಗ ಈಗಿನ ಕಾಲದ್ದು ಹುಡುಗರು ಕೆಟ್ಟೋಗಿದ್ದಾರೆ. ಮತ್ತು ಗಂಡ್ಮಕ್ಳು ಅವರಿಗೆ ಹಿಡಿಸೋ ಹುಡುಗಿಯರು ವೀಡಿಯೋ ಮಾಡಿ ಈ ಥರ ವೈರಲ್ ಮಾಡೋದು ಅಂತ ಚಿಕ್ಕಪ್ಪ ಹೇಳ್ತಿದ್ರು. ಮತ್ತು ಅವ್ರು ಹೋದರು. ನಾನು ಮತ್ತೆ ಅಮ್ಮ ಅಳ್ತಾ ಇದ್ವಿ. ಆ ದಿನ ಕಳೆದ್ವಿ. ಆದರೆ ಮಾರನೇ ದಿನ ಪಕ್ಕದ ಮನೆ ಆಂಟಿ ಮತ್ತೆ ತಂದು ವೀಡಿಯೋ ತೋರಿಸಿದ್ರು. ಮತ್ತು ಇದು ಈಗ ವೈರಲ್ ಆಗ್ತಾ ಇರೋ ವೀಡಿಯೋ ಅಂತ ಹೇಳ್ತಾಯಿದ್ರು. ನನಗೆ ಏನು ಮಾಡಬೇಕು ಬಿಡಬೇಕು ಗೊತ್ತಾಗ್ತಿರ್ಲಿಲ್ಲ. ಮತ್ತು ನನ್ನ ಮನೆಯಲ್ಲಿ ದೊಡ್ಡ ಮೊಬೈಲ್ ಇಲ್ಲ. ಅಮ್ಮನ ಹತ್ರ ನೋಕಿಯಾ ಸೆಟ್ ಮಾತ್ರ ಇರೋದು. ಮತ್ತು ಚಿಕ್ಕಪ್ಪ ಬಂದು ಹೀಗೆ ಆದರೆ ಇನ್ನು ಅವಳಿಗೆ ಹುಡುಗನ ಕಡೆಯವರು ಬರೋದೇ ಡೌಟು ಅಂತ ಹೇಳ್ತಿದ್ರು. ಆಗ ಅಮ್ಮ ಹಾಗೆಲ್ಲ ಹೇಳಬೇಡಿ, ಹೇಗಾದರೂ ಮಾಡಿ ಈಗಲೇ ಅವಳು ಮದುವೆ ಮಾಡಿಸ್ಬಿಡೋಣ. ಇನ್ನು ಇದು ಅಷ್ಟೇನು ಜನಕ್ಕೆ ಗೊತ್ತಿರಲ್ಲ. ಮತ್ತು ಹುಡುಗನ ಕಡೆಯವರು ಹಳ್ಳಿ ಕಡೆ ಆದರೆ ಪರವಾಗಿಲ್ಲ, ಒಳ್ಳೆಯದೇ ನೋಡಿ. ಅದೇ ಮದುವೆ ಮಾಡಿಸೋ ಬ್ರೋಕರ್ ಇರ್ತಾರಲ್ಲ ಅವ್ರ ಹತ್ರ ಹೇಳಿ. ಈಗ ನಾನು ವಾಲ ತಗೊಂಡೋಗಿ ಹೋಗಿ ಕೊಟ್ಟು ಅವರಿಗೆ ಅಡ್ವಾನ್ಸ್ ಕೊಡಿ, ಅವ್ರು ನೋಡ್ತಾರೆ ಮತ್ತು ಇದನ್ನು ಗೊತ್ತಾಗೋಕ್ಕೂ ಬಿಡಲ್ಲ ಅಂತ ಹೋಗಿ ಅಂತ ಕಳಿಸಿದ್ರು. ನಾನು ಅಮ್ಮನ ಹತ್ರ ಒಳ್ಳೆಯವರನ್ನೇ ಕಳಿಸಿದ್ಯಾ ಹುಡುಗನ ನೋಡೋಕ್ಕೆ ಅಂತ. ಅದಕ್ಕೆ ಯಾಕೆ ಹಾಗೆ ಹೇಳ್ತಿದ್ಯಾ ಅಂತ ಕೇಳಿದ್ರು. ಅವ್ರು ಹೇಗಿರೋ ಹುಡುಗರನ್ನು ನೋಡ್ತಾರೆ, ಅವ್ರ ಥರ ಕುಡ್ಕೊಂಡಿರೋ ಹುಡುಗನನ್ನೇ ನೋಡ್ಕೊಂಡು ಬರ್ತಾರೆ ಅಷ್ಟೇ. ನಾನು ಅಂದ್ಕೊಂಡೆ ಮದುವೆ ಆದಮೇಲಾದರೂ ಈ ನರಕದಿಂದ ಹೋಗ್ಬೋದು ಅಂತ. ಆದರೆ ಮದುವೆ ಆದಮೇಲೆ ಈ ಥರ ಹುಡುಗನ ಜೊತೆ ಜೀವನ ಮಾಡಬೇಕಾ? ನನ್ನ ಕರ್ಮ ಏನೇ ಆಗಲಿ ನಾನು ಅವ್ರು ನೋಡಿರೋ ಹುಡುಗನ ಮದುವೆ ಆಗಲ್ಲ ಅಂತ ಹೇಳಿದೆ. ಆಗ ಅಮ್ಮ ಏನು ನೀನು ಅವತ್ತು ಹೀಗೆ ಎಲ್ಲರ ಎದುರು ಡ್ಯಾನ್ಸ್ ಮಾಡಲಿಲ್ಲ ಅಂದರೆ ಈಗ ಹೀಗೆ ಆಗ್ತಾ ಇತ್ತಾ? ಮತ್ತು ನಿನ್ನ 17 ವರ್ಷಕ್ಕೆ ಮದುವೆ ಮಾಡಿಸ್ತಿದ್ನಾ? ಆದರೆ ಈಗ ನೀನು ಮದುವೆ ಮಾಡಿಸಿಲ್ಲ ಮತ್ತು ಯಾವುದೋ ಹುಡುಗನ ಕಡೆಯವರು ಬರಲ್ಲ, ಮುಚ್ಕೊಂಡು ಯಾವ ಹುಡುಗನ್ನ ನೋಡ್ಕೊಂಡು ಬರ್ತಾರೋ ಅವ್ರ ಜೊತೆ ಮದುವೆ ಮಾಡ್ಕೊ ಅಂತ ಹೇಳ್ತಿದ್ರು. ಅಷ್ಟರಲ್ಲಿ ಚಿಕ್ಕಪ್ಪ ಬಂದರು. ಆಗ ಅಮ್ಮ ಏನಾಯಿತು ಹೋಗಿದ್ದ ಕೆಲಸ ಅಂತ ಕೇಳಿದಾಗ ಅವರು ಬ್ರೋಕರ್ ಒಳ್ಳೆ ಹುಡುಗನ ಫೋಟೋ ತೋರಿಸಿದ್ರು. ನಾನು ಹೋಗಿ ನೋಡ್ಕೊಂಡು ಬಂದೆ. ಒಳ್ಳೆ ಹುಡುಗ, ನೋಡಲು ತುಂಬ ಚೆನ್ನಾಗಿದ್ದಾನೆ ಮತ್ತು ಒಳ್ಳೆ ಶ್ರೀಮಂತ ಹುಡುಗ. ನಾನು ಎಲ್ಲ ಅನ್ವೇಷಣೆ ಮಾಡಿದೆ, ಎಲ್ಲರೂ ಹೇಳಿದ್ರು ಒಳ್ಳೆ ಹುಡುಗ ಅಂತ. ಮತ್ತು ಹುಡುಗನಿಗೆ ಅಷ್ಟೇನು ಏಜ್ ಆಗಿರಲಿಲ್ಲ.
ದೀಪುಗೆ ಸರಿಯಾದ ಜೋಡಿ ಅಂತ ಹೇಳಿದಾಗ ಅಮ್ಮ ಹೇಳಿದ್ರು, ನಾನು ಒಂದು ಸಲ ನೋಡ್ತಿದ್ದೆ ಅಂತ. ಆಗ ನಾನು ಎಲ್ಲ ನೋಡ್ಕೊಂಡು ಬಂದಿದ್ದೀನಿ, ನೀವೇನು ನೋಡೋ ಅವಶ್ಯಕತೆ ಏನಿಲ್ಲ ಅಂತ ಹೇಳಿದ್ರು. ಮತ್ತು ಹೇಳಿದ್ರು, ಒಂದು ವಾರದಲ್ಲೇ ಮದುವೆ ಮಡಗಿ ಬಂದಿದ್ದೀನಿ, ಮತ್ತು ಅವ್ರ ವರದಕ್ಷಿಣೆ ಏನು ಬೇಡ ಅಂದರು. ಇನ್ನೇನು ಬೇಕು, ಮತ್ತು ಅವ್ರ ಮದುವೆಗೆ 4 ಜನ ಮಾತ್ರ ಬರ್ತಾರಂತೆ ಗಂಡ್ಮಕ್ಳು, ಕೊರೋನಾ ಟೈಮ್ ಅಲ್ವಾ ಅಂತ ಹೇಳಿದ್ರು. ಮತ್ತು ಅವ್ರ ಗೆಳೆಯರನ್ನು ಮಾತ್ರ ಕರ್ಕೊಬರ್ತಾರೆ ಅಷ್ಟೇ, ಇನ್ನು ಲೇಟ್ ಮಾಡಿದ್ರೆ ಸರಿಯಾಗಲ್ವಲ್ಲ, ನಿಮಗೆ ಗೊತ್ತಲ್ಲ ಅಂತ ಹೇಳಿ ಹೊಟ್ಟೋದ್ರು. ನನ್ನ ಅಮ್ಮನ ಹತ್ರ, ಯಾಕಮ್ಮ ಇಷ್ಟು ಅರ್ಜೆಂಟ್ ಮಾಡ್ತಾಯಿದ್ದೀರಿ, ನಾನು ಏನು ಹೋಗಿದ್ನಾ ಅಂತ. ಆಗ ಅದಕ್ಕಿಂತ ಹೆಚ್ಚಾಗಿ ನಿನ್ನ ಬಗ್ಗೆ ಡ್ಯಾಸ್ ನೋಡಿರೋರು ಬರೆದಿದ್ದಾರೆ, ಇನ್ನೇನು ಇಲ್ಲ, ಇನ್ನು ಒಂದು ವಾರದಲ್ಲಿ ಮದುವೆ ಮಾಡ್ಕೊ ಅಂತ ಹೇಳಿ ಹೋದರು. ನಾನು ಅಳುತ್ತಾ, ದೇವರೇ ಒಳ್ಳೆ ಹುಡುಗ ಆದರೆ ನೀನು ಅವನ ಜೊತೆ ಮದುವೆ ಮಾಡಿಸು, ಇಲ್ಲ ಅಂದರೆ ಹೇಗಾದರೂ ಇಲ್ಲದ ಹಾಗೆ ಮಾಡಿಸಿ ಅಂತ ಬೇಡ್ಕೊಂಡೆ. ಹಾಗೆ ಮದುವೆ ತಯಾರಿ ಆಗ್ತಾಯಿತ್ತು, ಆದರೆ ನನಗೆ ಇಷ್ಟನೇ ಇರಲಿಲ್ಲ. ಮತ್ತು ಮದುವೆ ದಿನನೂ ಬಂತು, ಮದುವೆ ಎಲ್ಲ ತಯಾರಿ ಆಗಿತ್ತು, ಹುಡುಗ ಕೂತಿದ್ದ. ಆದರೆ ಕೊರೋನಾ ಟೈಮ್ ಆಗಿದ್ದರಿಂದ ಎಲ್ಲರೂ ಮಾಸ್ಕ್ ಹಾಕ್ಕೊಂಡಿದ್ರು, ಮತ್ತು ಬಟ್ಟೆ ಅಷ್ಟೇನು ಗ್ರ್ಯಾಂಡ್ ಆಗಿರಲಿಲ್ಲ. ನನ್ನ ಕರ್ಕೊಂಡೋಗಿ ಹಸಿಮಣೆಯಲ್ಲಿ ಕೂರಿಸಿದ್ರು. ನಾನು ಎಷ್ಟೇ ಪ್ರಯತ್ನ ಪಟ್ಟರು ಅವನ ಮುಖ ನೋಡೋಕ್ಕಾಗ್ತಾ ಇರಲಿಲ್ಲ. ಮತ್ತು ತಾಳಿ ಕಟ್ಟೋಕ್ಕೆ ಹೇಳಿದ್ರು. ಆಗ ಅಮ್ಮ, ಇರಿ ಸ್ವಲ್ಪ ಹೊತ್ತು ಅಂತ ಹೇಳಿದ್ರು. ಆಗ ಯಾಕೆ ಅಂತ ಕೇಳಿದ್ರು. ಆಗ ಅಮ್ಮ ಹೇಳಿದ್ರು, ಅದು ಅವ್ಳ ಚಿಕ್ಕಪ್ಪ ಎಲ್ಲೂ ಕಾಣಿಸ್ತಿಲ್ಲ, ಅವ್ರು ಇಲ್ಲ ಅಂದರೆ ಹೇಗೆ ಮದುವೆ ಆಗುತ್ತೆ, ಇಲ್ಲಿ ಇರಿ ಅಂತ ಹೇಳಿದ್ರು. ಆಗ ಒಂದು 5 ನಿಮಿಷ ಇದೆ ಮುಹೂರ್ತಕ್ಕೆ ಅಷ್ಟೇ ಅಂತ ಹೇಳಿದ್ರು. ಹಾಂ ಆಯಿತು ಅಂತ ಹುಡುಕಲು ಹೋದರು, ಆದರೆ ಎಲ್ಲೂ ಸಿಕ್ಕಿಲ್ಲ. ಮತ್ತು ಬೇಜಾರು ಮಾಡಿಕೊಂಡು, ಹಾಂ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಾನು ಆಗ ಎದ್ದು, ನಾನು ತಾಳಿ ಕಟ್ಟಿಸ್ಕೊತೀನಿ, ಆದರೆ ಮೊದಲು ನನಗೆ ಹುಡುಗನ ಮುಖ ನೋಡ್ಕೋಬೇಕು ಅಂತ ಹೇಳಿದೆ ಡೌಟ್ ಬಂದು. ಅಮ್ಮ ಬಂದು, ಏನೇ ನಿಂದು ಅಂತ ಹೇಳಿದ್ರು. ಆದರೆ ನಾನು ಕೇಳಲಿಲ್ಲ, ಮತ್ತು ನಾನೇ ಅವ್ರ ಮಾರ್ಕ್ಸ್ ತೆಗೆದು ನೋಡಿದೆ. ಅಲ್ಲ, ಶಾಕಾಗಿ ನಿಂತುಬಿಟ್ಟೆ. ಅದು ಯಾರೂ ಅಲ್ಲ, ನನ್ನ ಚಿಕ್ಕಪ್ಪ ಆಗಿದ್ದರು. ನನ್ನ ಅಮ್ಮ ಚಿಕ್ಕಪ್ಪ ನನ್ನ ಈ ಕಡೆ ಎಳ್ಕೊಂಡು ಬಂದು ಒಂದು ಕೆನ್ನೆಗೆ ಹೊಡೆದ್ರು. ಮತ್ತು ಕೇಳಿದ್ರು, ನನ್ನ ಮಗಳು ನೋಡಲೇಬೇಕು ಅಂತ ಹಠ ಹಿಡ್ದಿಲ್ಲ ಅಂದರೆ ನನ್ನ ಮಗಳು ಜೀವನ ಹಾಳಾಗ್ತಾಯಿತ್ತು. ದೇವ್ರು ಹೇಗೋ ನನ್ನ ಮಗಳನ್ನ ಉಳಿಸ್ಕೊಂಡ. ಯಾಕೋ ಹೀಗೆ ಮಾಡಿದೆ, ಅದು ನಿನ್ನ ಮಗಳು ಥರ ಅಲ್ವಾ, ನಿಮ್ಮ ಅಣ್ಣನ ಮಗಳು ಅಂತ ಆದರೆ ನಿನ್ನ ಮಗಳು ಥರ ತಾನೇ ಅಂತ. ಆಗ ಅವರು, ಯಾರು ಹೇಳಿದ್ರು ಅವಳು ನನ್ನ ಮಗಳು ಥರ ಅಂತ, ಅವಳು ನಿಮ್ಮ ಮೊದಲೇ ಗಂಡನ ಮಗಳು, ಮತ್ತು ಅವಳನ್ನು ಅಣ್ಣ ಬೇಕಾದರೆ ಮಗಳು ಅಂದ್ಕೊಂಡಿದ್ರು, ಆದರೆ ನಾನಲ್ಲ. ಅವಳನ್ನು ಚಿಕ್ಕ ವಯಸ್ಸಿನಿಂದ ನಾನು ಅವಳನ್ನು ಪ್ರೀತಿ ಮಾಡ್ಕೊಂಡು ಬರ್ತಾಯಿದ್ದೀನಿ. ಅದಕ್ಕೆ ನಾನು ಅವಳನ್ನು ಓದಿಸೋಕ್ಕೆ ಕಳಿಸ್ಲಿಲ್ಲ, ಮತ್ತು ಹೊರಗಡೆನೂ ಕಳಿಸ್ತಾ ಇರಲಿಲ್ಲ. ಮತ್ತು ಮನೇಲೇ ದೊಡ್ಡ ಮೊಬೈಲ್ ಬಿಡ್ತಿರ್ಲಿಲ್ಲ ತಗೊಳ್ಳೋಕ್ಕೂ. ಏಕೆಂದರೆ ಬೇರೆ ಹುಡುಗರ ಜೊತೆ ಪ್ರೀತಿ ಮಾಡಬಾರ್ದು, ಮತ್ತು ಯಾವ ಹುಡುಗನ ಜೊತೆ ಮಾತಾಡಬಾರ್ದು ಅಂತ. ಮತ್ತು ಆವಾಗವಾಗ ಹೇಳ್ತಾ ಇದ್ರಿ, ಅವಳಿಗೆ ಒಳ್ಳೆ ಹುಡುಗರು ಮದುವೆಗೆ ಕೇಳ್ತಾ ಇದ್ದಾರೆ, ಯಾವುದಾದ್ರೂ ನೋಡಿ ಕೊಡಬೇಕು ಅಂತ. ಅದಕ್ಕೆ ನನಗೆ ಗೊತ್ತಿತ್ತು ಅವಳು ಮದರಂಗಿಗೆ ಹೋಗಿದ್ದು, ಮತ್ತು ನಾನೇ ವೀಡಿಯೋ ಮಾಡಿ ಬೇರೆಯವ್ರ ಮೊಬೈಲ್ನಿಂದ ವೈರಲ್ ಮಾಡಿಸ್ದೆ. ಇದರಿಂದ ಪ್ರಾಬ್ಲಮ್ ಸಾಲ್ವ್ ಆಗಿತ್ತು ಅಂತ. ಹಾಗೇ ಆಯಿತು. ಮತ್ತು ನೀವು ಮದುವೆಗೆ ಗಂಡು ಹುಡುಕು ಅಂತ ಹೇಳಿದ್ದೆ, ನಾನು ಹೀಗೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಹಾಗೇ ಆಯಿತು ನನ್ನ ಪ್ಲ್ಯಾನ್ ಪ್ರಕಾರ. ಮತ್ತು ಮದುವೆ ಆದಮೇಲೆ ನೀವಿಬ್ಬರಿಗೂ ಗೊತ್ತಾದರೂ ಪ್ರಾಬ್ಲಮ್ ಏನು ಇರಲಿಲ್ಲ. ಏನೇ ಇದ್ರೂ ನನ್ನ ಜೊತೆ ಜೀವನ ಮಾಡಬೇಕಿತ್ತು ದೀಪುಗೆ. ಆದರೆ ಈ ಲಾಸ್ಟ್ ಟೈಮಲ್ಲಿ ಇವಳು ಅಂತ ಹೊಡೆಯೋಕ್ಕೆ ಬಂದರು. ಆಗ ಅಲ್ಲಿರೋರು ತಡೆದು ಪೊಲೀಸ್ಗೆ ಹಿಡಿದು ಕೊಟ್ಟರು. ಮತ್ತು ಎಲ್ಲರೂ ಅವ್ರವ್ರ ಮನೆಗೆ ಹೋದ್ವಿ. ನನ್ನ ಅಮ್ಮನ ಹತ್ರ ಕೇಳಿದೆ, ನನ್ನ ಅಪ್ಪ ಯಾರು, ಎಲ್ಲಿದ್ದಾರೆ ಅಂತ. ಆಗ ಅಮ್ಮ ಅಳುತ್ತಾ, ಅದು ನಾನು ಒಂದು ಹುಡುಗನ ಜೊತೆ ಪ್ರೀತಿ ಮಾಡಿ ಓಡಿ ಬಂದೆ, ಆದರೆ ಅವನು ನನ್ನ ಜೊತೆ 1 ತಿಂಗಳು ಇದ್ದು ಬಿಟ್ಟು ಹೊಟ್ಟೋದ. ಮತ್ತು ನಾನು ಬೇರೆಯವ್ರ ಮನೇಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿದ್ದೆ. ಆಗ ನಿನ್ನ ಅಪ್ಪನ ಮನೇಲೂ ಕೆಲಸಕ್ಕೆ ಹೋದಾಗ ನಿನ್ನ ಅಪ್ಪ ನನ್ನ ಇಷ್ಟಪಟ್ಟರು. ಮತ್ತು ನಾನು ಹೇಳಿದೆ ಮೊದಲೇ ನಾನು ಗರ್ಭಿಣಿ ಅಂತ, ಆದರೆ ಅವರಿಗೆ ಇದರಿಂದ ಪ್ರಾಬ್ಲಮ್ ಏನಿರಲಿಲ್ಲ. ಹಾಗೆ ಮದುವೆ ಮಾಡ್ಕೊಂಡ್ವಿ. ಮತ್ತು ನೀನು 2 ತಿಂಗಳಲ್ಲೇ ಹುಟ್ಟಿದೆ. ಮತ್ತು ಅವರ ಅಪ್ಪ ಅಮ್ಮ ಒಂದು ಗರ್ಭಿಣಿ ಜೊತೆ ಮದುವೆ ಆದ್ನಲ್ಲ ಅಂತ ಬಿಟ್ಟು ಹೊಟ್ಟೋಗಿದ್ರು. ಆದರೆ ನಿನಗೆ 1 ವರ್ಷ ಆಗೋ ತನಕ ಇದ್ದರು, ಮತ್ತು ಆಕ್ಸಿಡೆಂಟ್ ಆಗಿ ಸತ್ತೋದ್ರು. ಮತ್ತು ನಿನ್ನ ಚಿಕ್ಕಪ್ಪ ಬಂದ, ನೀವೊಬ್ಬರೇ ಹೇಗೆ ಈ ಮಗುನ ಸಾಕ್ತೀರಿ, ನಾನು ನಿಮ್ಮ ಜೊತೆ ನಿಮ್ಮ ತಮ್ಮನ ಥರ ಇರ್ತೀನಿ ಅಂತ ಹೇಳಿ ಲೋಫರ್ ಹೀಗೆಲ್ಲ ಮಾಡಿದ್ದಾನೆ ಅಂತ ಹೇಳಿ ಅಳ್ತಾಯಿದ್ರು. ನನಗೆ ಸಮಾಧಾನ ಆಯಿತು, ಹಬ್ಬ ನನ್ನ ಜೀವನ ಹಾಳಾಗಲಿಲ್ವಲ್ಲ ಅಂತ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.